ಪಾಕಿಸ್ತಾನ್ಗೆ ಮತ್ತೊಂದು ದೊಡ್ಡ ಶಾಕ್ ಏನಪ್ಪಾ ಅಂದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾವೇನು ಸಿಂಧು ಒಪ್ಪಂದ ಇತ್ತು ಅದನ್ನು ರದ್ದು ಮಾಡ್ಕೊಂಡಿದ್ವಿ. ಅದರಲ್ಲಿ ಮೇಯ್ನಾಗಿ ಏನಿತ್ತು ಅಂದರೆ ನಾರ್ಮಲಾಗಿ ನಮ್ಮ ಭಾರತಕ್ಕೆ ಎಷ್ಟು ಯೂಸ್ ಮಾಡ್ಕೋಬೇಕು ಅದನ್ನು ಕೂಡ ನಾವು ಸರಿಯಾಗಿ ಯೂಸ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಒಪ್ಪಂದದ ಪ್ರಕಾರನೇ. ಅಂದರೆ ಅವರು ಪದೇ ಪದೇ ಅಬ್ಜೆಕ್ಷನನ್ನು ತೆಗಿತಿದ್ರು. ನೀವು ಅದನ್ನು ಈಗ ಕಟ್ಕೊಬಿಟ್ರೆ ನಮಗೆ ಅಂದರೆ ನೀರು ಬಿಡದೆ ಆಗ್ತೀರಾ ಅಥವಾ ಇದು ಒಪ್ಪಂದದ ಉಲ್ಲೇಖ ಹಾಗೆ ಹೀಗೆ ಅಂತ ಬಿಟ್ಟು. ಮತ್ತು ಇನ್ನೊಂದು ಎಲ್ಲ ನದಿಗಳು ನಾವು ಸ್ವಲ್ಪ ಮೇಲೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಪ್ರವಾಹದ ಒಳವು ನಮಗೆ ಗೊತ್ತಿರುತ್ತೆ ಅಥವಾ ಯಾವಾಗ ಜಾಸ್ತಿ ಬರುತ್ತೆ ಏನಾಗುತ್ತೆ ಅಂತ. ಇವೆಲ್ಲ ಕೂಡ ಮೊದಲು ಪಾಕಿಸ್ತಾನ್ಗೆ ಮಾಹಿತಿ ಕೊಡಬೇಕಾಗಿತ್ತು ಆ್ಯಸ್ ಪರ್ ಒಪ್ಪಂದ. ಆದರೆ ಇವಾಗ ಆ ಥರ ಏನೂ ಇಲ್ಲ. ಸೊ ಇವಾಗ ಏನಾಗಿದೆ ಅಂದರೆ ಈ ಬರಗಾಲ ಎಲ್ಲ ಕಡೆ ಕೂಡ ಜಾಸ್ತಿ ಆಗ್ತಿದೆ. ಪಾಕಿಸ್ತಾನಲ್ಲಂತೂ ಮೊದಲೇ ನಿಮ್ಗೆ ಯಾವ ರೀತಿ ಬರಗಾಲ ಇದೆ ಅಂತ ಬಿಟ್ಟು ಗೊತ್ತಿದೆ. ಇವಾಗ ಅಂತಾರಾಷ್ಟ್ರೀಯ ಇದರಲ್ಲಿ ಅಂದರೆ ವಿಶ್ವಸಂಸ್ಥೆಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳ ಮೂಲಕ ಒತ್ತಡವನ್ನು ಹಾಕೋದಕ್ಕೆ ಭಾರತಕ್ಕೆ ಟ್ರೈ ಮಾಡ್ತಿದೆ. ಸಿಂಧೂ ನದಿಯನ್ನು ಅಂದರೆ ಸಿಂಧೂ ನದಿಯ ಒಪ್ಪಂದವನ್ನು ಮತ್ತೆ ರಿನ್ಯೂವೇಟ್ ಮಾಡಿ ಅಂತ ಬಿಟ್ಟು. ಸೊ ಈಗ ಸದ್ಯಕ್ಕಂತೂ ನಮ್ಮ ಭಾರತ ಯಾವುದೇ ಕಾರಣಕ್ಕೂ ನೀವು ಟೆರರಿಸಮ್ ನಿಲ್ಲಿಸೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ನೀರು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಒಟ್ಟಿನಲ್ಲಿ ಇದು ಕಂಟಿನ್ಯೂ ಆಯಿತು ಅಂದರೆ ಪಾಕಿಸ್ತಾನ್ಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವರ ಮೈನ್ ಇದು ಬಂದುಬಿಟ್ಟು ಅಂದರೆ ಅವ್ರ ಕೃಷಿ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು ಎಲ್ಲ ಕೂಡ ಸಿಂಧು ನದಿ ಮೇಲೆ ಡಿಸೈಡ್ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ.